ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ಸೈಡ್ ಜಾಯಿಂಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಸೈಡ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಸೈಡ್ ಜಾಯಿಂಟಿಂಗಲ್ಲಿ ಹೆಚ್ಚು ಕಡಿಮೆ ಬರ್ತಾನೆ ಇರುತ್ತೆ. ಯಾವ ರೀತಿ ನಾವು ಸೈಡ್ನ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ಇವಾಗ ನೀವಿನ ಅಳತೆ ಬ್ಲೌಸ್ ಏನಿರುತ್ತೆ ಆ ಮೆಜರ್ಮೆಂಟ್ನ ತೊಗೋಬೇಕಾಗುತ್ತೆ. ಈ ರೀತಿ ಟೇಪಲ್ಲಿ ನೀವು ಸುತ್ತಳತೆ ತೊಗೊಬಿಡಿ ಒಂದೇ ಸಲ. ಒಂದೊಂದು ಬ್ಲೌಸು ಇದು ಹೆಚ್ಚು ಕಡಿಮೆ ಇರುತ್ತೆ, ಒಂದೊಂದು ಹೊಲಿಗೆ ಬಿಚ್ಚಿಬಿಟ್ಟಿರ್ತಾರೆ. ಅವಾಗ ಇದು ಚಿಕ್ಕ ಜಾಸ್ತಿ ಕಡಿಮೆ ಇರುತ್ತೆ. ಅವಾಗ ಏನು ಮಾಡುತ್ತೆ, ನಾವು ಒಂದು ಅಳತೆ ತೊಗೊಂಡ್ರೆ ಸರಿ ಹೋಗಲ್ಲ. ನೋಡಿ, ಇದು ಇವಾಗ ಆಲ್ರೆಡಿ ಬಿಚ್ಚಿಬಿಟ್ಟಿದ್ದಾರೆ ಒಂದು ಹೊಲಿಗೆ. ಇವಾಗ ಇದ್ರ ಅಳತೆ ತೊಗೊಂಡ್ರೆ ನಮ್ಗೆ ಹೆಚ್ಚು ಕಡಿಮೆ ಬರುತ್ತೆ, ಒಂದು ಹಿಂದೆ ಮುಂದೆ ಆಗುತ್ತೆ. ಈ ಥರ ಇದು ಹೊಲಿಗೆ ಬಿಚ್ಚಿಬಿಟ್ಟಿದ್ದಾರೆ ನೋಡಿ, ಇನ್ನೊಂದೇ ಒಂದು ಹೊಲಿಗೆ ಇದೆ. ಹಂಗಾಗಿ ಇವಾಗ ಅಂದರೆ ಟೈಟ್ ಇದೆ ಇವ್ರಿಗೆ, ಬಿಚ್ಚಿರೋದ್ರಿಂದ ನಾವು ಮೆಜರ್ಮೆಂಟ್ ತೊಗೋಬೇಕು ಅಂದರೆ ಸೊಂಟದ ಸುತ್ತಳತೆ ತೊಗೋಬೇಕು. ಆವಾಗಲೇ ನಮಗೆ ಕರೆಕ್ಟಾಗಿ ಬರೋದು. ಓಕೆನಾ? ಈ ರೀತಿ ಇಟ್ಕೊಂಡು ನೀಟಾಗಿ ಸೊಂಟದ ಸುತ್ತಳತೆ ತೊಗೋಬೇಕು. ನೋಡಿ, ಈ ರೀತಿ ಸೊಂಟದ ಸುತ್ತಳತೆನ ತೊಗೋಬೇಕು. ಇದು 32 ಇದೆ. ಓಕೆನಾ? 32ನ 4 ಭಾಗ ಮಾಡೋಣ. ಈ ರೀತಿ ತೊಗೊಂಡು 4 ಭಾಗ ಮಾಡಿದ್ರೆ ನಮಗೆ 8 ಇಂಚ್ ಬಂತು. 8 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಓಕೆನಾ? 8 ಇಂಚ್ ಬಂತು. ಈ 8 ಇಂಚನ್ನ ಇಲ್ಲಿ ಮಾರ್ಕ್ ಮಾಡೋಣ. ಓಕೆನಾ? ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮತ್ತು ಇದನ್ನು ತೊಗೋಬೇಕು, ಫ್ರಂಟು ಬ್ಯಾಕು ಇದೂ ಅಷ್ಟೇ 8 ಇಂಚ್ಗೆ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? 8 ಇಂಚಿಗೆ ಬರಬೇಕು. ಇದು ಅಷ್ಟೇ. ಈ ರೀತಿ ಫಸ್ಟು ಮಾರ್ಕ್ ಮಾಡ್ಕೊಂಬಿಡಿ. ಇವಾಗ ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಇದು ಕರೆಕ್ಟಾಗಿದೆಯಾ ಅಂತ ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಇವಾಗ ಈ ಎರಡನ್ನೂ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಇವಾಗ ಇದನ್ನು ಈಗ ಇಟ್ಕೊಂಡು ನೋಡ್ಕೋಬೇಕು ನಿಮಗೆ ಉದ್ದ ಯಾವುದು ತುಂಡ ಯಾವುದು ಅಂತ. ನೋಡಿ, ಇದು ಉದ್ದ ಬರ್ತಿದೆ, ಬ್ಯಾಕ್ ಪೀಸು ಉದ್ದ ಬರ್ತಾ ಇದೆ. ಓಕೆನಾ? ಇದು ಉದ್ದ ಬರ್ತಾ ಇದೆ. ಏನಕ್ಕೆ ಉದ್ದ ಬರ್ತಾ ಇದೆ? ಇಲ್ಲಿ ನಾವು ಡಾಟ್ ಹಿಡಿಯತ್ತವು ಇದನ್ನು ಕಮ್ಮಿ ಮಾಡಿರ್ತೀವಿ. ಇಲ್ಲಿ ಡಾಟ್ ಹಿಡಿಯೋಕೆ ಮಾಮೂಲಿ ಇರುತ್ತೆ. ಇಲ್ಲೇನು ಮಾಡಿರ್ತೀವಿ, ಇದನ್ನು ಜಾಸ್ತಿ ತೊಗೊಂಡಿದ್ದೀವಿ. ಇವಾಗ ಇದು ನಮಗೆ ಕಡಿಮೆ ಬಂದಿರುತ್ತೆ. ಓಕೆನಾ? ಇವಾಗ ನೋಡಿ, ಇದು ಜಾಸ್ತಿ ಇದೆ, ಇದು ಕಡಿಮೆ ಬಂದಿದೆ. ಅದಕ್ಕೋಸ್ಕರ ಏನಾಗುತ್ತೆ, ಇವಾಗ ಇದು ಕಡಿಮೆ ಇದೆ. ನೋಡಿ, ಈ ಕಡೆ ಅಳತೆ ಏನಿದೆ ನೋಡಿ, ಈ ಬೆಲ್ಟ್ ಪಟ್ಟಿ ಇದು ಬಂದು ಒಂದು ಅರ್ಧ ಇಂಚು ಕಡಿಮೆ ಬಂದಿದೆ. ಓಕೆನಾ? ಇದಕ್ಕಿಂತ ಇದು ಬೆಲ್ಟ್ ಪಟ್ಟಿ ಅರ್ಧ ಇಂಚು ಕಡಿಮೆ ಬಂದಿದೆ. ಈ ಬೆಲ್ಟ್ ಪಟ್ಟಿಲಿ ನಾವು ಇವಾಗ ಕಮ್ಮಿ ಆಗಿದೆ, ಇಲ್ಲಿ ಅದಕ್ಕೆ ಇದು ಉದ್ದ ಬಂದಿದೆ. ಇವಾಗ ಇಲ್ಲಿ ಕಮ್ಮಿ ಮಾಡಿಬಿಟ್ಟಿದ್ದೀವಲ್ಲ, ಅದಕ್ಕೆ ಇದೇನಾಗಿದೆ, ಒಂದು ಅರ್ಧ ಇಂಚು ಉದ್ದ ಬಂದಿದೆ. ನೋಡಿ, ಈ ರೀತಿ ಇಟ್ಕೊಂಡಾಗ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಈ ರೀತಿ ಇಟ್ಕೊಂಡ್ರೆ ಒಂದು ಅರ್ಧ ಇಂಚು ನೋಡಿ, ಈ ಬೆಲ್ಟ್ ಪಟ್ಟಿಲಿ ಅರ್ಧ ಇಂಚು ಜಾಸ್ತಿ ಬಂದಿದೆ. ನೋಡಿ, ಇದು ಅರ್ಧ ಇಂಚಲ್ಲಿ ಬೆಲ್ಟ್ ಪಟ್ಟಿ ಕಡಿಮೆ ಬಂದಿದೆ. ಅದಕ್ಕೋಸ್ಕರ ಇದು ಅರ್ಧ ಇಂಚು ಕಡಿಮೆ ಬಂದಿರೋದ್ರಿಂದ ನಾವಿವಾಗ ಕಟಿಂಗ್ ಮಾಡ್ಬೇಕಾದ್ರೆ ಇದೊಂದು ಅರ್ಧ ಇಂಚು ಕಡಿಮೆ ಬಂದಿದೆ. ಅದಕ್ಕೋಸ್ಕರ ಇದು ಉದ್ದ ಇದೆ, ಇದು ಕಡಿಮೆ ಇದೆ. ಈಗೇನಪ್ಪ ಮಾಡ್ಬೋದು, ಈ ರೀತಿ ಇದ್ದಾಗ ನೀವು ಈ ಎಕ್ಸ್ಟ್ರಾ ಇಲ್ಲೊಂದು ಡಾಟ್ ಹಾಕಿರ್ತೀವಲ್ಲ, ಇದನ್ನೇ ಬಿಚ್ಚಿಬಿಡ್ಬೇಕು. ಇದನ್ನು ಬಿಚ್ಕೋಬೇಕಾಗುತ್ತೆ. ಯಾಕಂದರೆ ಒಂದೊಂದ್ಸಲ ನಾವು ಇದಕ್ಕೆ ಬೆಲ್ಟ್ ಕಟಿಂಗ್ ಮಾಡಿದಾಗ ಕಮ್ಮಿ ಇಲ್ಲ ಜಾಸ್ತಿ ಆ ಥರ ಬಂದ್ಬಿಡುತ್ತೆ. ನೋಡಿ, ಇವಾಗ ಒಂದು ಅರ್ಧ ಇಂಚು ಕಡಿಮೆ ಆಗಿದೆ, ಒಂದೊಂದ್ಸಲ ಜಾಸ್ತಿನೂ ಬಂದ್ಬಿಡುತ್ತೆ. ಜಾಸ್ತಿ ಬಂದಾಗ ಇಲ್ಲಿ ಡಾಟ್ ಇಟ್ಕೋಬೇಕು. ಓಕೆನಾ? ಅಂದರೆ ನಾವು ಕಟಿಂಗ್ ಮಾಡಿದಾಗ ಒಂದೊಂಚೂರು ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ನಾವು ಎಷ್ಟೇ ಕಲ್ತಿರೋರಾಗಿದ್ರು ಒಂದೊಂದ್ಸಲ ಒಂದೊಂದು ಪಾಯಿಂಟಲ್ಲಿ, ಇವಾಗ ನಾವು ಇಲ್ಲಿ ಸ್ಟಿಚಿಂಗ್ ಮಾಡ್ತೀವಲ್ಲ, ಜಾಸ್ತಿ ಹಿಡಿದ್ಬಿಟ್ರು ಹಂಗಾಗುತ್ತೆ. ಇಲ್ಲಿ ನಾವು ಜಾಸ್ತಿ ಹಿಡಿದ್ಬಿಟ್ರೆ ಹಂಗಾಗುತ್ತೆ. ಇಲ್ಲ 1/4 ಇಂಚ್ ಕರೆಕ್ಟಾಗಿ ಹಿಡ್ಕೊಂಬಂದ್ರೆ ಅವಾಗ ಇಲ್ಲಿಗೆ ಸರಿ ಹೋಗುತ್ತೆ. ಆ ಥರ ಇವಾಗ ಬಿಗಿನರ್ಸ್ ಅಂತೂ ಇಲ್ಲಿ ಜಾಸ್ತಿನೇ ಹಿಡಿದ್ಬಿಡ್ತಾರೆ. ಓಕೆನಾ? ಒಳಗಡೆ ಜಾಸ್ತಿ ಹೊಟ್ಟೆ ಹೋಗ್ಬಿಡುತ್ತೆ. ಒಬ್ಬರು 1/4 ಇಂಚ್ ಕರೆಕ್ಟಾಗಿ ಹಿಡಿಬೇಕು, ಇಲ್ಲ ಅರ್ಧ ಇಂಚ್ ಕರೆಕ್ಟಾಗಿ ಇಟ್ಕೋಬೇಕು. ಆ ರೀತಿ ಇರುತ್ತೆ. ಆವಾಗ ಏನಾಗುತ್ತೆ, ಇಲ್ಲಿ ನಮಗೆ ಜಾಸ್ತಿ ಬಟ್ಟೆ ಹಿಡಿದ್ಬಿಟ್ಟಿದ್ದಾಗ ಇಲ್ಲಿ ತುಂಡ ಬಂದ್ಬಿಡುತ್ತೆ. ಆವಾಗ ಇದು ಲೆಂತ್ ಕಡಿಮೆ ಆಗ್ಬಿಡುತ್ತೆ. ಈ ಥರ ಆಗುತ್ತೆ. ಒಂದೊಂದ್ಸಲ ಇದು ಜಾಸ್ತಿ ದೊಡ್ಡದು ಬಂದ್ಬಿಟ್ಟಿರುತ್ತೆ, ಇದು ಬೆಲ್ಟು. ಆವಾಗ ಏನು ಮಾಡಬೇಕಪ್ಪ ಅಂದರೆ, ಜಾಸ್ತಿ ಬಂದರೆ ಇಲ್ಲಿ ಡಾಟ್ ಹಿಡ್ಕೋಬೇಕು. ಇವಾಗ ಹಿಡ್ದಿದ್ದೀವಿ, ಇನ್ನೂ ಒಂದು ಸ್ವಲ್ಪ ಡಾಟ್ ಹಿಡ್ಕೊಂಡ್ರೆ ಆವಾಗ ಇದು ಕರೆಕ್ಟಾಗಿ ಆಗುತ್ತೆ. ಆದರೆ ಇವಾಗ ಏನಾಗಿದೆ, ಇಲ್ಲಿ ಕಡಿಮೆ ಬಂದಿದೆ. ಈ ಡಾಟ್ಗೆ ಇದಕ್ಕೂ ಕಡಿಮೆ ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ ಸ್ಟಿಚಿಂಗ್ ಜಾಸ್ತಿ ಹೋಗಿದೆ, ಇಲ್ಲಿ ಜಾಸ್ತಿ ಹೋಗಿದೆ. ಹಂಗಾಗಿ ಈ ಡಾಟ್ನ ತೆಗಿಬೇಕು. ಓಕೆನಾ? ಈ ಡಾಟ್ನ ರಿಮೂವ್ ಮಾಡಬೇಕಾಗುತ್ತೆ. ಈ ಡಾಟ್ನ ಈ ಥರ ತೆಗೆದುಬಿಟ್ರೆ ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಅಂದರೆ ಯಾವಾಗಲೂ ಅಷ್ಟೇ, ಹಿಂದೆನೇ ಇದಾಗೋದು, ಹಿಂದೆನೇ ಜಾಸ್ತಿ ಬರೋದು. ಇವಾಗ ಮುಂದೆ ಜಾಸ್ತಿ ಬಂದರೂ ಈ ಥರ ಡಾಟ್ ಇಟ್ಕೋಬೋದು. ಆದರೆ ಹಿಂದೆ ಈ ಥರ ಜಾಸ್ತಿ ಬಂದಾಗ ಇಲ್ಲಿ ಹೆಚ್ಚು ಕಮ್ಮಿ ಆಗಿರುತ್ತೆ ಅಂತಲೇ ಅರ್ಥ. ಓಕೆನಾ? ಅದು ಎಲ್ಲಿ ಅಂದರೆ ಬೆಲ್ಟಲ್ಲೇ ಹೆಚ್ಚು ಕಡಿಮೆ ಆಗೋದು, ಇನ್ನೆಲ್ಲೂ ಆಗೋಲ್ಲ. ಈ ಬೆಲ್ಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇನ್ನೊಂದು ಈ ಕಂಕ್ಳ ಹತ್ರ ಏನಾದ್ರು 2 ಏರುಪೇರು ಆಗಿದ್ರೆ, ಇವಾಗ
ಫ್ರಂಟು ಇದು ಬ್ಯಾಕ್ ಅಲ್ವಾ, ಎರಡೂ ಸ್ವಲ್ಪ ಆ ಕಡೆ ಈ ಕಡೆ ಕಟಿಂಗಲ್ಲಿ ಸ್ಟಿಚಿಂಗಲ್ಲಿ ಹೆಚ್ಚು ಕಡಿಮೆ ಆದರೂ ಹಂಗಾಗುತ್ತೆ. ಓಕೆನಾ. ಈ ಒಂದು 2-3 ಪಾಯಿಂಟ್ಗಳು ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ ಇಲ್ಲಿ ಬಿಚ್ಚಿದ ಮೇಲೆ ಇವಾಗ ಇಲ್ಲಿ ಕರೆಕ್ಟಾಗಿ ಬಂತು ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಇವಾಗ ನೋಡಿ ಕರೆಕ್ಟಾಗಿ ಬಂದಿದೆ. ಓಕೆನಾ. ನೋಡಿ ಈ ರೀತಿ ಸರಿ ಮಾಡ್ಕೋಬೇಕಾಗುತ್ತೆ. ಏನಾದರೂ ಜಾಸ್ತಿ ಬಂತು, ಇವಾಗ ಹಿಂದೆದೇ ಜಾಸ್ತಿ ಬಂತು ಅಂದರೆ ಈ ಡಾಟ್ನ ಬಿಚ್ಚಿ ಸರಿ ಮಾಡ್ಕೋಬೇಕು. ಅಕಸ್ಮಾತ್ ಇನ್ನೂ ಮುಂದೆದೇ ಇದೇ ಜಾಸ್ತಿ ಬಂತು ಅಂದ್ಕೊಳ್ಳಿ, ಇದೇ ಜಾಸ್ತಿ ಬಂತು ಅಂದರೆ ಅವಾಗ ಏನು ಮಾಡಬೇಕು, ಇದು ಜಾಸ್ತಿ ಬಂದ್ರೂ ಇಲ್ಲಿ ಇಟ್ಕೋಬೇಕಾಗುತ್ತೆ. ಕಡಿಮೆ ಬಂದರೆ ಹಿಂದೆ ಜಾಸ್ತಿ ಬಂದರೆ ಇದನ್ನ ಬಿಚ್ಕೋಬೇಕು. ಇದೇ ಜಾಸ್ತಿ ಬಂತು ಅಂದರೆ ಇಲ್ಲಿ ಇನ್ನೊಂದು ಚೂರು ಡಾಟ್ ಇಟ್ಕೋಬೇಕಾಗುತ್ತೆ. ಜಾಸ್ತಿ ಬಟ್ಟೆ ಹಿಡ್ದಿರ್ತೀವಲ್ಲ, ಇನ್ನೊಂದು ಚೂರು ಜಾಸ್ತಿ ಇಟ್ಕೊಂಡಾಗ ಏನಾಗುತ್ತೆ, ಆ ಜಾಸ್ತಿ ಇರೋ ಬಟ್ಟೆ ಇಲ್ಲಿ ಹೋಗುತ್ತೆ, ಅವಾಗ ನಿಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಓಕೆನಾ. ಒಂದೊಂದ್ಸಲ ಏನಾಗುತ್ತೆ ಅಂದರೆ ಇವೆರಡು ಪೀಸು ಹೆಚ್ಚು ಕಡಿಮೆ ಆಗಿಬಿಟ್ಟಿರುತ್ತೆ. ಇವಾಗ ಈ ರೀತಿ ಇಟ್ಕೋತೀವಲ್ವ, ಇವೆರಡೂ ಇವಾಗ ಫ್ರಂಟು ಬ್ಯಾಕು, ಫ್ರಂಟ್ ಇಟ್ಕೊಂಡಿರ್ತೀವಿ, ಬ್ಯಾಕ್ ಇರುತ್ತೆ. ಅವಾಗ ಏನಾಗ್ಬಿಡುತ್ತೆ, ಇವೆರಡೂ ಹೆಚ್ಚು ಕಡಿಮೆ ಆಗಿಬಿಟ್ಟಿರುತ್ತೆ. ಇವಾಗ ಇಲ್ಲಾಂದರೆ ಈ ಥರ ಸ್ಟಿಚಿಂಗಲ್ಲಿ ಹೆಚ್ಚು ಕಡಿಮೆ ಆಗಿರುತ್ತೆ, ಒಂಚೂರು ಜಾಸ್ತಿ ಹಿಡಿಯೋದು ಇಲ್ಲ ಕಮ್ಮಿ ಹಿಡಿಯೋದು ಆಗಿರುತ್ತೆ. ಆಮೇಲೆ ಅಲ್ಲಿ ಸರಿ ಮಾಡ್ಕೋಬೇಕು ಇದನ್ನು. ಇವಾಗ ಈ ತೋಳು ಒಂದೇ ಸಮಯ ಇದ್ದರೆ ಏನು ತೊಂದರೆ ಇಲ್ಲ. ಇವೆರಡೂ ಕರೆಕ್ಟಾಗಿದೆ ನೋಡಿ, ಇದೆರಡು ಕರೆಕ್ಟಾಗಿದೆ, ಏನು ತೊಂದರೆ ಇಲ್ಲ. ಇವೆರಡು ಕರೆಕ್ಟಾಗಿದೆ. ಇದೇನಾದರೂ ಇವಾಗ ಇಲ್ಲಿ ಈ ಥರ ಹಿಂಗೆ ಇದೊಂದು ಸ್ವಲ್ಪ ಉದ್ದ, ಇದೊಂದು ಸ್ವಲ್ಪ ತುಂಡ ಬಂದರೆ ಆವಾಗ ರಾಂಗ್ ಆಗಿದೆ ಅಂತ. ಇಲ್ಲಿ ಸ್ಟಿಚಿಂಗಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಕಟಿಂಗಲ್ಲೋ ಇಲ್ಲ ಸ್ಟಿಚಿಂಗಲ್ಲೋ ಏನೋ ಸ್ವಲ್ಪ ರಾಂಗ್ ಆಗಿದೆ ಅಂತ. ಓಕೆನಾ. ಇದು ಸದ್ಯಕ್ಕೆ ಇವಾಗ ಆಗಿಲ್ಲ, ಈಗ ಆದರೆ ಇದೊಂದು ಆಗಿರುತ್ತೆ. ಓಕೆನಾ. ಇದೊಂದು ಇಲ್ಲ ಅಂದರೆ ಇದು. ಓಕೆನಾ. ಇದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಇಲ್ಲಿ ಡಾಟ್ ಹಿಡಿತೀವಲ್ಲ, ಇದನ್ನು ನೀವು ನೋಡ್ಕೋಬೇಕಾಗುತ್ತೆ ಈ ಡಾಟ್ನ. ಓಕೆನಾ. ಈ ರೀತಿ ಈ ಡಾಟ್ನ ಸರಿ ಮಾಡ್ಕೋಬೇಕು ನೀವು. ಓಕೆನಾ. ಇವಾಗ ಇದು ಹೇಳ್ದಂಗೆ ಇದು ಜಾಸ್ತಿ ಬಂದಾಗ ಇದು ಬಿಚ್ಚಿಬಿಟ್ಟು ಇದು ಸರಿ ಮಾಡ್ಕೋಬೇಕಾಗುತ್ತೆ. ಇಲ್ಲ ಇದು ಜಾಸ್ತಿ ಬಂತಂದ್ರೆ ಇಲ್ಲೇ ಜಾಸ್ತಿ ಹಿಡಿದು ಸರಿ ಮಾಡ್ಕೋಬೇಕಾಗುತ್ತೆ. ಎರಡಕ್ಕೂ ಇದೇ ಉಪಾಯ, ಫ್ರಂಟಲ್ಲೇ ಉಪಾಯ. ಓಕೆನಾ. ಇವಾಗ ಈ ರೀತಿ ನೀಟಾಗಿ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಓಕೆನಾ. ಇದನ್ನೇ ನೀವು ಬಿಚ್ಚಬೇಕಾಗಿರೋದು ಪಾಯಿಂಟು. ಇಲ್ಲಿ ಸ್ಟಿಚ್ ಬಿಚ್ಚಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ. ಏನಕ್ಕೆ ಸೈಡಲ್ಲಿ ಒಂದೊಂದ್ಸಲ ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಇದೇ ಪಾಯಿಂಟು. ಇಲ್ಲ ಬೆಲ್ಟಲ್ಲಿ ಹೆಚ್ಚು ಕಡಿಮೆ ಆಗಿರುತ್ತೆ, ಇಲ್ಲ ಈ ಹಿಡ್ದಿರ್ತೀವಲ್ಲ ಇದರಲ್ಲಿ ಹೆಚ್ಚು ಕಮ್ಮಿ ಆಗಿರುತ್ತೆ ಅಷ್ಟೇ. ಓಕೆನಾ. ಈ ಬೆಲ್ಟು ಇದು ಕರೆಕ್ಟಾಗಿದ್ದರೆ ಏನು ತೊಂದರೆ ಇಲ್ಲ. ಒಂಚೂರು ನಾವು ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ನಾವು ಚೆನ್ನಾಗಿ ಹೊಲೆಯವ್ರಿಗೇ ಆಗುತ್ತೆ ಅಂದರೆ ಬಿಗಿನರ್ಸ್ಗೆ ಇನ್ನೂ ಆಗುತ್ತೆ. ಯಾಕಂದರೆ ಇಲ್ಲಿ 1/4 ಇಂಚ್ಗೆ ಹಿಡಿಬೇಕು ಅಂತ ಇಟ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ಅರ್ಧ ಇಂಚ್ ಹಿಡಿದ್ಬಿಟ್ಟಿರ್ತೀರಾ, ಇಲ್ಲ 3/4 ಇಂಚ್ ಹಿಡಿದ್ಬಿಟ್ಟಿರ್ತೀರಾ, ಜಾಸ್ತಿ ಹಿಡಿದ್ಬಿಟ್ಟಿರ್ತೀರಾ ಏನೋ ಗೊತ್ತಾಗ್ದೇನೆ. ಅವಾಗ ಏನಾಗುತ್ತೆ, ಇಲ್ಲಿ ಜಾಸ್ತಿ ಬಟ್ಟೆ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಇದು ಜಾಸ್ತಿ ಉದ್ದ ಆಗ್ಬಿಡುತ್ತೆ, ಇದು ಕಮ್ಮಿ ಆಗ್ಬಿಡುತ್ತೆ. ಆ ಥರ ಆದಾಗ ಏನು ತಲೆ ಕೆಡಿಸ್ಕೊಬೇಡಿ, ಇದನ್ನು ಬಿಚ್ಬಿಟ್ಟು ಅವಾಗ ಲೆಂತ್ ಸರಿ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ. ಇವಾಗ ಇದು ಸರಿಯಾಗಿದೆ ನೋಡಿ ಈ ರೀತಿ. ಇವಾಗ ಇದನ್ನು ಸ್ಟಿಚ್ ಮಾಡೋಣ. ನೋಡಿ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಇಲ್ಲಿ ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಅಷ್ಟು ಕನ್ಫ್ಯೂಸ್ ಆಗುತ್ತೆ ಅಂದರೆ ಒಂದು ಪಿನ್ ಹಾಕೋಬೋದು. ಓಕೆನಾ. ಒಂದು ಪಿನ್ ಹಾಕ್ಕೊಂಡ್ರೆ ನಿಮ್ಗೆ ಅವಾಗ ಸೇಫ್ ಆಗಿರುತ್ತೆ. ಈ ರೀತಿ ಬೇಕು ಅಂದರೆ ಹಾಕ್ಬೋದು, ಆಪ್ಷನ್. ನಿಮ್ಗೇನು ಹಾಕ್ಲೇಬೇಕು ಅಂತಿಲ್ಲ, ಈಗ ಹಾಕ್ಕೊಳ್ಳಿ. ಇವಾಗ ಇದನ್ನು ಈ ರೀತಿ ಇಟ್ಕೊಳ್ಳಿ. ಓಕೆನಾ. ಈ ರೀತಿ ಇಟ್ಕೊಂಡು ಇದು ಕರೆಕ್ಟಾಗಿದೆ ಸ್ಲೀವ್ಸು. ಇವಾಗ ಇದೂ ಅಷ್ಟೇ ಕರೆಕ್ಟಾಗಿದೆ ನೋಡಿ ಈ ರೀತಿ. ಈಗ ಈ ಥರ ಸ್ಕೇಲ್ ಇಟ್ಕೊಂಡು ಇಲ್ಲಿ ಸ್ಲೀವ್ ಅಳತೆ ನೋಡ್ಕೊಳ್ಳಿ. ಓಕೆನಾ. ಸ್ಲೀವ್ಸ್ ಎಷ್ಟಿದೆ ಇಟ್ಟಿದೆ ಅವ್ರಿಗೆ ಒಂಚೂರು ಲೂಸೇ ಇಕ್ಬೇಕು. ಯಾಕಂದರೆ ನಾನು ಹೇಳಿದ್ನಲ್ಲ, ಸ್ಲೀವ್ಸ್ ಯಾವಾಗಲೂ ಸ್ವಲ್ಪ ಲೂಸೇ ಇರಲಿ, ಟೈಟ್ ಮಾಡೋಕ್ಕೆ ಹೋಗಬೇಡಿ. ಟೈಟ್ ಆಗಿಬಿಟ್ರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ. ಓಕೆನಾ. ಈ ರೀತಿ ಇಟ್ಕೊಂಡು ಇಲ್ಲಿಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ಓಕೆನಾ. ಇದೇನು ಸ್ಟಿಚಿಂಗ್ ಇರುತ್ತೆ ಹಿಂಗೆ ಸ್ಕೇಲಲ್ಲಿ ಹಿಂಗೆ ಇಟ್ಕೊಂಡು ಇವಾಗ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಮಾರ್ಕ್ ಮಾಡಿ. ಓಕೆನಾ. ನೋಡಿ ಇಷ್ಟೇ. ಈಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಹೇಳ್ತಿರೋದು ಇದು ಬಿಗಿನರ್ಸ್ಗೆ. ಓಕೆನಾ. ಈ ಥರ ಸ್ಟ್ರೇಟಾಗಿ ಬರಲ್ಲ ಸ್ಟಿಚಿಂಗು ಅನ್ನೋರಿಗೋಸ್ಕರ ಈ ವಿಡಿಯೋ. ಓಕೆನಾ. ಇದು ನಾನು ತೋರಿಸ್ತಾ ಇರೋದು. ಇವಾಗ ಸ್ಟ್ರೇಟಾಗಿ ಬರ್ತಾ ಇಲ್ಲಪ್ಪ ನಮಗೆ ಸ್ಟಿಚಿಂಗು ಅನ್ನೋರು ಈ ಥರದನ್ನು ಯೂಸ್ ಮಾಡ್ಕೊಬೋತಾರೆ. ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಡು ಇವಾಗ ಸ್ಟಿಚಿಂಗ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಓಕೆನಾ. ಒಂದೇ ಸಮ ಬರುತ್ತೆ, ಒಂಚೂರು ಆ ಕಡೆ ಈ ಕಡೆ ಏರುಪೇರು ಆಗಲ್ಲ. ಓಕೆನಾ. ಇದನ್ನು ಈ ಪಟ್ಟಿನ ಮೇಲಕ್ಕೆ ಬರೋ ಥರ ಮಾಡಿ. ಓಕೆನಾ. ಈ ರೀತಿ ಮೇಲಕ್ಕೆ ಕರೆಕ್ಟಾಗಿ ಬರಬೇಕು. ಇಲ್ಲಿ ಬಂದು ಇಲ್ಲಿ ಕರೆಕ್ಟಾಗಿ ಜಾಯಿಂಟ್ ಮಾಡಿ. ಓಕೆನಾ. ಇಷ್ಟೇ. ಇದು ಬಂದ್ಬಿಟ್ಟು ಬಿಗಿನರ್ಸ್ಗೋಸ್ಕರ ಮಾಡ್ತಾ ಇರೋದು. ಆಯಿತಾ. ಕೆಲವ್ರಿಗೆ ಕನ್ಫ್ಯೂಸ್ ಆಗುತ್ತೆ, ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ, ಸರಿಯಾಗಿ ಬರಲ್ಲ ಅನ್ನೋರು ಈ ಥರ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಇವಾಗ ಇದು ಪಕ್ಕದಲ್ಲೂ ಅಷ್ಟೇ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ. ನೋಡಿ ಇಷ್ಟೇ. ನೋಡಿರಲ್ಲ ಇಷ್ಟೇ.
ಈ ರೀತಿ ನಿಮಗೆ ಎಷ್ಟು ಸ್ಟಿಚ್ ಬೇಕಷ್ಟು ಅದರ ಪಕ್ಕಕ್ಕೆ ಹಾಕೋಬೋದು. 3 ರಿಂದ 4 ಸ್ಟಿಚ್ ಹಾಕ್ಬೋದು. ಓಕೆನಾ? ಯಾಕೆಂದರೆ ಅಕಸ್ಮಾತ್ ಅವರು ದಪ್ಪ ಸಣ್ಣ ಆದರೆ ಬಿಚ್ಕೊಳ್ಳೋಕ್ಕೋಸ್ಕರ ಒಂದು ಸ್ಟಿಚ್ ಜಾಸ್ತಿನೇ ಹಾಕಿ. ಓಕೆನಾ? ನೋಡಿ ಇಷ್ಟೇನೆ ಇದು. ಈ ರೀತಿ ಒಂದೇ ಸಮನಾಗಿ ಕಟ್ ಮಾಡ್ಕೊಂಡ್ಬಿಡೋಣ. ತೋರಿಸ್ತೀನಿ ಈಗ ಒಂದೇ ಸಮ ಬಂದಿರುತ್ತೆ ಅಂತ. ನೋಡಿ ಈಗ ಇದು ಒಂದೇ ಸಮ ಬಂದಿದೆ ನೋಡಿ, ಈ ರೀತಿ ಕರೆಕ್ಟಾಗಿ ಬರುತ್ತೆ. ಓಕೆನಾ? ನೋಡಿ ಒಂಚೂರು ಏರ್ಪೇರ್ ಬಂದಿಲ್ಲ. ಸ್ಲೀವ್ಸು ಅಷ್ಟೇ ಎಷ್ಟು ನೀಟಾಗಿ ಫಿನಿಶಿಂಗಾಗಿ ಬಂದಿದೆ. ಓಕೆನಾ? ಓಕೆನಾ? ಈ ಥರ ಸಾದಾ ಬ್ಲೌಸ್ಗಳು ಇಲ್ಲಿ ನಾನು ಯಾಕೆ ಈ ರಿಂಕಲ್ಸ್ ಥರ ಮಾಡಿದ್ದೀನಿ ಅಂದರೆ, ಸ್ಟಿಚ್ ಮಾಡಿರೋದು ಇದು ಬಂದ್ಬಿಟ್ಟು ಇದು ಪ್ಲೇನ್ ಬ್ಲೌಸು ಕಾಟನ್ ಪೀಸು ಈ ಥರ ಸ್ವಲ್ಪ ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಆವಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೈಟಾಗಿ ಬರುತ್ತೆ. ಇದೆಲ್ಲ ಸ್ವಲ್ಪ ರಿಂಕಲ್ಸ್ ಥರ ಹಿಂಗೆ ಇದು ಮಾಡಿದಾಗ ಎಲ್ಲ ಹಿಂಗೆ ಮುದ್ರಕೊಂಡಂಗಾಗಿ ಏನಾಗುತ್ತೆ, ನಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಲೂಸ್ ಇರೋದು ಅವಾಯ್ಡ್ ಆಗುತ್ತೆ. ಓಕೆನಾ? ಇದೊಂದು ನೆನಪಿಟ್ಕೊಳ್ಳಿ. ಲೂಸ್ ಇರೋದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಟ್ರಿಕ್ಕು. ಓಕೆನಾ? ಈ ಥರ ಸುಮ್ಮನೆ ಹಿಂಗೆ ಇಟ್ಕೊಂಡು ಸ್ವಲ್ಪ ಒಂದು ಸ್ಟಿಚ್ ಸುಮ್ಮನೆ ತೋರಿಸ್ತೀನಿ. ಈ ಥರ ಇಟ್ಕೊಂಡು ಹಿಂಗೆ ರಫ್ ಹಿಂಗೆ ಟೈಟಾಗಿ ಇಟ್ಕೊಳ್ಳಿ. ಅವಾಗೇನಾಗುತ್ತೆ ಅಲ್ಲಿ ಸ್ವಲ್ಪ ಟೈಟ್ ಬರುತ್ತೆ. ನೋಡಿ ಇಷ್ಟೇ. ಇವಾಗ ಹಿಂಗೆ ಇಟ್ಕೊಂಡಾಗ ಹಿಂಗೆ ಹೇಳ್ಕೊಳ್ಳಿ ಅಷ್ಟೇ. ನೋಡಿ ಮುಗೀತು. ಹಾಗೆ ಇದ್ರೂ ಸರಿ ಹೋಗುತ್ತೆ. ಓಕೆನಾ? ಇದಿಷ್ಟೇ ಇದು ಸೈಡ್ ಜಾಯಿಂಟ್ ಮಾಡೋದು. ಈ ರೀತಿ ನೀವು ಸೈಡ್ನ ಜಾಯಿಂಟ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಕಪ್ಸ್ ಆಗಲಿ, ಫ್ರಂಟ್ ಆಗಲಿ, ಸ್ಲೀವ್ಸ್ ಆಗಲಿ ನೀಟಾಗಿ ಬಂದಿದೆ. ಓಕೆನಾ? ಕಟಿಂಗ್ ಎಲ್ಲ ಎಷ್ಟು ಸಖತ್ತಾಗಿ ಬಂದಿದೆ. ಇಲ್ಲಿ ಡಾಟ್ ಒಂದು ಇದು ಕಮ್ಮಿ ಬಂದಿರ್ತೀವಿ, ಡಾಟ್ ಬಿಚ್ಚಿದ್ದೀವಿ ಅಷ್ಟೇ ಇದು. ಓಕೆನಾ? ಈ ರೀತಿ ನೀವು ಸೈಡ್ನ ಪರ್ಫೆಕ್ಟಾಗಿ ಜಾಯಿಂಟ್ ಮಾಡ್ಕೋಬೋದು. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.